ಇದು ಒಂದು ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸ್ ಈ ಪಾತ್ರಕ್ಕೋಸ್ಕರ ಸಾಕಷ್ಟು ಬೇರೆ ಬೇರೆ ಬಿಗ್ ಆಕ್ಟರ್ಸ್ ಗಳು ಪೊಲೀಸ್ ರೋಲ್ ಮಾಡಿರುವಂತ ಸಿನಿಮಾಗಳನ್ನೆಲ್ಲ ನೋಡಿದೀನಿ. ಸೂತ್ರಧಾರಿನಲ್ಲಿ ನಾನು ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಇವ್ರಿಗೆ ಸಾಥ್ ಕೊಡ್ತೀನಿ, ಎಂಟವ್ರಿಗೂ ಯಾರು ತಮಗೂ ಗೊತ್ತಾಗುತ್ತೆ. ಸೊ ನಾನು ಅವರಿಗೆ ಹುಡುಕೋದಕ್ಕೆ ಇವ್ರ ಜೊತೆ ಸುತ್ತೋದು, ನನ್ನ ಸುತ್ತೋದು, ನಮ್ಮಿಬ್ಬರನ್ನ ಇದರಲ್ಲಿ ಈ ತರ ಲವ್ಬರ್ಡ್ಸ್ ತರ ಮಾಡಿದ್ರು. ಏನ್ ಡೈಲಾಗ್ ಫ್ಲೋ ಚಚ್ತಾ ಇದಾರೆ, ನಾವು ಬರೀ ರಿಯಾಕ್ಷನ್ ಕೊಡೋದೇ ಆಗ್ಬಿಡಿದೆ. 10 ನಿಮಿಷ ಸುಮ್ನೆ ಇವ್ರು ಏನ್ ಹೇಳ್ತಾರೆ ಅದ್ ಕೇಳೋದು. ನೀವು ಮತ್ತೆ ಅಪೂರ್ವ ಮ್ಯಾಮ್ ಇಬ್ಬರು ಪಾಪ ಇವ್ರಿಗೆ ಅಲ್ಲ, ಕಾಣದೇ ಇರೋ ಒಂದು ಕೈ ಇದೆ ಸಿನಿಮಾದಲ್ಲಿ. ಅದು ಯಾರು ಅಂದ್ರೆ ಆ ಪಾತ್ರವನ್ನ ಮಾಡಿರೋದು ಯಾರು ಅಂತ ಅದು ನೋಡ್ಬೇಕಂದ್ರೆ ಸೂತ್ರಧಾರಿ ನೋಡ್ಬೇಕು. ಇಷ್ಟೆಲ್ಲ ನಾವು ಕಷ್ಟಪಡ್ತಿರೋದೇ ಹಿಂಟ್ ಆದ್ರೂ ಕೊಡ್ಬೋದಲ್ಲ? ಸಾಧ್ಯನೇ ಇಲ್ಲ, ಹಿಂಟ್ ಏನು ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ನಾವು ಕಷ್ಟಪಟ್ಟಿರೋದೇ ಆ ಒಂದು ಸೀಕ್ರೆಸಿನ ಮೇಂಟೈನ್ ಮಾಡಕ್ಕೋಸ್ಕರ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌತ್ ಟಾಕೀಸ್. ಸೂತ್ರಧಾರಿ ಸಿನಿಮಾದ ನಾಯಕ ನಟ ಹಾಗೇನೆ ಮ್ಯೂಸಿಕ್ ಡೈರೆಕ್ಟರ್ ಚಂದನ್ ಶೆಟ್ಟಿ ಹಾಗೇನೆ ನಾಯಕಿ ಅಪೂರ್ವ ಅವರು ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಸೂತ್ರಧಾರಿ ಸಿನಿಮಾ ಇದೇ ಮೇ 9ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ ಬನ್ನಿ. ಸರ್ ನಮಸ್ಕಾರ. ಹೇಗಿದ್ದೀರಾ? ರ್ಯಾಪರ್ ಚಂದನ್ ಶೆಟ್ಟಿ ಅವರೇ, ಇವಾಗ ಆಕ್ಟರ್ ಚಂದನ್ ಶೆಟ್ಟಿ ಅವರು. ಹೇಗಿದ್ದೀರಾ ಸರ್? ಸೂಪರ್ ಮೇಡಮ್. ನೀವು? ನಾನು ಚೆನ್ನಾಗಿದ್ದೀನಿ ಮೇಡಮ್. ನಮಸ್ತೆ, ಹೇಗಿದ್ದೀರಾ? CWKL ಫೀವರ್ ಎಲ್ಲ ಮುಗಿತಾ? ಈಗ ಬ್ಯಾಕ್ ಟು ಸಿನಿಮಾಸ್. ಸೊ ಹೇಗೆ ನಡೀತಾ ಇದೆ ಸರ್ ಪ್ರಮೋಷನ್ಸ್ ಎಲ್ಲ? ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ. ತಿರುಪತಿಗೆ ಹೋಗಿ ತಿಮ್ಮಪ್ಪನವರ ದರ್ಶನ ಮಾಡ್ಕೊಂಡಿರಿಂದ ಸ್ಟಾರ್ಟ್ ಮಾಡಿರೋದು, ಮುಂದುವರ್ಕೊಂಡು ಹೋಗ್ತಾ ಇದೆ. ಎಲ್ಲ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಗಳಿಗೆಲ್ಲ ಇಂಟರ್ವ್ಯೂಗಳನ್ನ ಕೊಡ್ತಾ ಇದೀವಿ. ಭರ್ಜರಿಯಾಗಿ ಸಾಕ್ತಾ ಇದೆ. ಸಾಂಗ್ ಚೆನ್ನಾಗಿ ಹೋಗ್ತಾ ಇದೆ, ನಮ್ಮ ಸೂತ್ರಧಾರಿ ಟೈಟಲ್ ಸಾಂಗ್. ಹಾಗೆ ಟ್ರೈಲರ್ ರಿಲೀಸ್ ಮಾಡಿದ್ವಿ, ಟ್ರೈಲರ್ಗೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಚೆನ್ನಾಗಿ ಆಗ್ತಾ ಇದೆ ಪ್ರಮೋಷನ್. ನಿನ್ನೆ ಆಕ್ಚುಲಿ ತುಂಬಾ ಚೆನ್ನಾಗಾಯ್ತು, ಆಟೋ ಪ್ರಮೋಷನ್ಸ್ ಆಗಿರ್ಬೋದು, ಮತ್ತೆ ಧ್ರುವಾಚರ್ ಎಲ್ಲ ಬಂದಿದ್ರು ಟ್ರೈಲರ್ ಎಲ್ಲ. ಸೊ ನಿಮ್ಗೆ ಫಸ್ಟ್ ಸಿಕ್ಕಿದಂತ ರೆಸ್ಪಾನ್ಸ್ ಯಾರ ಕಡೆಯಿಂದ ಟ್ರೈಲರ್ ಲಾಂಚ್ ಆದಾಗ ನಿಮ್ಮಿಬ್ಬರಿಗೂ? ಟ್ರೈಲರ್ ನೋಡಿ ನನಗೆ ನನ್ನ ಸ್ಟೇಟಸ್ಗೆ ಹಾಕಿದೆ, ವಾಟ್ಸಪ್ ಸ್ಟೇಟಸ್ಗೆ ಹಾಕಿ ನನಗೆ ಸಖತ್ ಬಿಸಿ ಡೇ ಇತ್ತು, ಫೋನ್ ಚೆಕ್ ಮಾಡಕ್ ಆಗಿರ್ಲಿಲ್ಲ. ಈವ್ನಿಂಗ್ ಚೆಕ್ ಮಾಡಿದ್ರೆ 150 ಜನ ಟ್ರೈಲರ್ ನೋಡಿ ಆಸಮ್, ಸೂಪರ್, ಪ್ರಾಮಿಸಿಂಗ್, ಚೆನ್ನಾಗಿದೆ, ನಾವು ಹೋಗಿ ನೋಡ್ತೀವಿ ಥಿಯೇಟರ್ ಅನ್ನೋದಷ್ಟು ಕಮೆಂಟ್ಸ್ ಗಳು ಬಂದಿತ್ತು. ಸೊ ಮೊದಲನೇ ಹೆಜ್ಜೆಯಲ್ಲಿ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆ ಸೂತ್ರಧಾರಿನಲ್ಲಿ ಅಂದ್ರೆ ನಿಮ್ಮ ಪಾತ್ರದ ಬಗ್ಗೆ, ನೀವು ಸೂತ್ರಧಾರಿನಲ್ಲಿ ನಿಮ್ಮ ಪಾತ್ರ ಹೇಗೆ ಏನು ಅಂತ? ಸೂತ್ರಧಾರಿನಲ್ಲಿ ನಾನು ಒಂದು ಪಬ್ಲಿಕ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಅವಳು ಸೂತ್ರಧಾರಿ ಯಾರು ಇವ್ರು ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೋ, ನಾನು ಇವಳು ಗರ್ಲ್ ಫ್ರೆಂಡ್ ಆಗಿರ್ತೀನಿ. ಸೊ ಇವ್ರಿಗೆ ಸಾಥ್ ಕೊಡ್ತೀನಿ, ಎಂಟವ್ರಿಗೂ ಯಾರು ಅವ್ರಿಗೂ ಗೊತ್ತಾಗೋದಿಲ್ಲ. ಸೊ ನಾನು ಅವರಿಗೆ ಹುಡ್ಕೋದಕ್ಕೆ ಈ ಸಿನಿಮಾದಲ್ಲಿ ಜೊತೆಲಿ ಇರ್ತೀರಾ, ಸಾಥ್ ಕೊಡ್ತೀರಾ. ಓಕೆ ಸರ್, ಇದು ಆಕ್ಚುಲಿ ನಾವು ಟ್ರೈಲರ್ ನೋಡಿದಾಗ ಮೇಲ್ನೋಟಕ್ಕೆ ಒಂದು ಸೈಕಾಲಜಿಕಲ್ ಡ್ರಾಮಾನ ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಡ್ರಾಮಾನ ಅಂತ ನಮ್ಗೊಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಏನ್ ಹೇಳಕ್ ಹೊರಟಿದ್ದೀರಾ ಇದ್ರ ಬಗ್ಗೆ? ಇದು ಒಂದು ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸ್ ಸಿನಿಮಾ. ಓಕೆ. ಅಂಡ್ ಆಕ್ಚುಲಿ ಇವಾಗ ಪೊಲೀಸ್ ಪಾತ್ರಗಳಂತ ಬಂದಾಗ ನಾವು ಸಾಕಷ್ಟು ಜನ ನೋಡಿರ್ತೀವಿ ಸರ್ ಇಂಡಸ್ಟ್ರಿನಲ್ಲಿ. ನಮ್ಮ ಸುದೀಪ್ ಸರ್ ಆಗಿರ್ಬೋದು, ಡಿ ಬಾಸ್ ಆಗಿರ್ಬೋದು, ಶಂಕರಣ್ಣ, ಸಾಕಷ್ಟು ಜನ ಮಾಡಿದ್ದಾರೆ. ಬಿಕಾಸ್ ಅವ್ರಿಗೆ ಆದಂತಹ ಒಂದು ಮ್ಯಾನರಿಸಮ್ ಇರುತ್ತೆ ಯೂಶಲಿ ಪೊಲೀಸ್ ಪಾತ್ರಗಳು ಅಂತ ಬಂದಾಗ. ಸೊ ನೀವು ಈ ಪಾತ್ರ ನಿಮಗೆ ಒಂದು ಸ್ಕ್ರಿಪ್ಟ್ ಬಂದಾಗ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ, ಹೋಮ್ವರ್ಕ್ ಎಲ್ಲ ಯಾವ ರೀತಿ ಇತ್ತು? ಈ ಪಾತ್ರಕ್ಕೋಸ್ಕರ ಸಾಕಷ್ಟು ಬೇರೆ ಬೇರೆ ಬಿಗ್ ಆಕ್ಟರ್ಸ್ ಗಳು ಪೊಲೀಸ್ ರೋಲ್ ಮಾಡಿರುವಂತ ಸಿನಿಮಾಗಳನ್ನೆಲ್ಲ ನೋಡಿದೀನಿ. ಆಮೇಲೆ ಅವ್ರ ಆ ಸಿನಿಮಾದಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಗಳನ್ನೆಲ್ಲ ರೀಡ್ ಮಾಡಿ, ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಗೆ ಸ್ವಲ್ಪ ಪೊಲೀಸ್ ಸೀರಿಯಸ್ ಪೊಲೀಸ್ ಆಗಿರೋದಿಲ್ಲ ನಾನು. ಒಂದ್ ಸ್ವಲ್ಪ ಒಂದ್ ಫನ್ ಇರುತ್ತೆ, ಒಂದ್ ಫನ್ ಎಲಿಮೆಂಟ್ಸ್ ಇಟ್ಕೊಂಡು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರೈಸೇಷನ್ಗೆ ಒಂದ್ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ಎಲ್ಲ ಅನಾಲಿಸಿಸ್ ಮಾಡಿ ಬೇರೆಯವರು ಏನ್ ಮಾಡಿದಾರೆ ಅದನ್ನ ಬಿಟ್ಟು ನಾನ್ ಬೇರೆ ಏನ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ ಈ ಕ್ಯಾರೆಕ್ಟರ್, ಅದನ್ನ ಸ್ವಲ್ಪ ನೋಡ್ಕೊಂಡು ಮಾಡಿದೀನಿ. ಅದಕ್ಕೆ ಅನ್ಸುತ್ತೆ ಸ್ಲಿಮ್ ಆಗಿರೋದು ನೀವು ತುಂಬಾ. ಇಲ್ಲ, ಆ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಸ್ವಲ್ಪ ಇನ್ನೂ ಜಾಸ್ತಿ ಇದೆ ವೆಯ್ಟ್. ಪ್ರೆಸೆಂಟ್ಲಿ ಐ ಆಮ್ 73, ಅದು ಮಾಡಿದಾಗ ಐ ವಾಸ್ 80. ಓಕೆ ಓಕೆ. ಅದೇ ಹೇಗ್ಬೇಕು ದಪ್ಪ ಆಗ್ಬಿಟ್ರೆ ಅಷ್ಟೇ. ಬಟ್ ಇವಾಗ ದಪ್ಪ ಆಗಕ್ ಮನ್ಸಿಲ್ಲ, ತುಂಬಾ ಕಷ್ಟ. ಸಣ್ಣ ಆಗೋದು ತುಂಬಾ ಕಷ್ಟ, ಮತ್ತೆ ದಪ್ಪ ಆಗೋದು ಅದೇ ಬೇಡ ಅಂತ. ಹೌದು. ಮೇ ಬಿ ನೆಕ್ಸ್ಟ್ ಫ್ಯೂಚರ್ ಕ್ಯಾರೆಕ್ಟರ್ ಬಂದು ದಪ್ಪ ಆಗ್ಬೇಕು ಅನ್ನೋದಿದ್ರೆ ಆ ಕ್ಯಾರೆಕ್ಟರ್ ನಿಜವಾಗ್ಲೂ ಆ ಸಿನಿಮಾದಲ್ಲಿ ನನಗೆ
ನನ್ಗೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ನನ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದಾದ್ರೆ ಬೇಕಾದ್ರೆ ವೇಕೆಂಡ್ ಮಾಡಬಹುದು. ಆಕ್ಚುಲಿ ನಾನು ಟ್ರೈಲರ್ ನೋಡಿದಾಗ ನಮ್ಗೇನು ಅನ್ಸು ಅಂದ್ರೆ ನೀವು ಮೋಸ್ಟ್ ಆಫ್ ದಿ ಟೈಮ್ ನೀವು ಮಫ್ತಿನಲ್ಲೇ ಇರ್ತೀರಾ, ಪೊಲೀಸ್ ಯೂನಿಫಾರ್ಮ್ ಕಡಿಮೆ ಹಾಕಿದ್ದೀರಾ. ಸೊ ಇವಾಗ ನನ್ನ ಪ್ರಶ್ನೆ ಏನಂದ್ರೆ ಇಡೀ ಸಿನಿಮಾದಲ್ಲಿ ಹಂಗೆ ಇರ್ತೀರಾ ಅಥವಾ ಹೇಗೆ ಅಂತ? ಒಂದೇ ಸೀನಲ್ಲಿ ಫಸ್ಟ್ ನಾನು ಇಂಟ್ರೊಡಕ್ಷನ್ ಸೀನಲ್ಲಿ ಮಾತ್ರ ನಾನು ಪೊಲೀಸ್ ಡ್ರೆಸ್ ಅಲ್ಲಿ ಇರ್ತೀನಿ, ಅದ್ ಬಿಟ್ರೆ ಎಂಟೈರ್ ಸಿನಿಮಾ ಮಫ್ತಿ ಕಾಸ್ಟ್ಯೂಮ್ ಕ್ಯಾರೆಕ್ಟರ್. ಓಕೆ ಓಕೆ. ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಪಾತ್ರಗಳು ಅಪೂರ್ವದಿಂದ ಹಿಡಿದು ತುಂಬಾ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಮತ್ತೆ ಈ ಸಿನಿಮಾದಲ್ಲಿ ನಿಮ್ಮ ಸ್ಪೇಸ್ ಎಷ್ಟಿದೆ ಅಂತ? ಅಂದ್ರೆ ನಾನು ಇಷ್ಟು ದಿನ ಮಾಡಿರೋ ಸಿನಿಮಾಗಳನ್ನ ಯಾವ್ದು ಕೂಡ ಇದನ್ನ ನಾನು ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೋಗಿಲ್ಲ. ಅಂದ್ರೆ ನಾನು ನಿಜವಲ್ಲೂ ಬ್ಲೆಸ್ಡ್ ಅಂತ ಹೇಳ್ಬೋದು. ಕ್ಯಾರೆಕ್ಟರ್ಗಳು ಉಳ್ಕೊಂಡ್ ಬರುತ್ತೆ. ಡೈರೆಕ್ಟರ್ ಸರ್ ನೀನ್ ಈ ಕತೆ ಮಾಡ್ತೆ, ನಿನಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿ ಅವರೇ ಫೋನ್ ಮಾಡ್ಬಿಟ್ಟು ಹೇಳಿದಾಗ ನಂಗೆ ನಿಜವಲ್ಲೂ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವ್ರು ಆಲ್ರೆಡಿ ಕ್ಯಾರೆಕ್ಟರ್ ಇವಳು ಸೂಟ್ ಆಗ್ತಾಳೆ ಅಂತ ಹೇಳಿ ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡು ನನಗೆ ಕೇಳಕ್ ಬಂದಾಗ, ಸೊ ಅದು ದೊಡ್ಡ ಸ್ಟಾರ್ಗಳ ಜೊತೆ, ಸೊ ನಿಜವಾಗ್ಲೂ ಬ್ಲೆಸ್ಡ್ ಈ ತರ ಕ್ಯಾರೆಕ್ಟರ್ಗಳು ಸಿಕ್ಕಿರೋದು ದೊಡ್ಡ ಸ್ಟಾರ್ಗಳ ಜೊತೆ ಮಾಡ್ಕೊಂಡು. ಹೌದೌದು, ಖುಷಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಆಕ್ಚುಲಿ ನೀವು ಟ್ರೇಲರ್ ನಲ್ಲಿ. ಆ ಪಾತ್ರಗಳು ಕೇಳಿದಾಗ ನಾನು ಹಾಗೆ ಕ್ಯಾರಿ ಮಾಡ್ಬೇಕಾಗುತ್ತೆ. ಹೌದೌದು. ಇದ್ರಲ್ಲೂ ಅಷ್ಟೇ ನಿಹಾರಿಕಾ ಆಗಿ ಇವಳು ಹೀಗೆ ಇರ್ಬೇಕು. ಬಿಕಾಸ್ ಅಲ್ಲೊಂದು ಅವಳಿಂದ ಎಂಡಲ್ಲಿ ಒಂದು ಎಂಡ್ ಆಗುತ್ತೆ, ಹಿಂಟ್ ಇದೆ ಅವಳಿಂದ ಸಿನಿಮಾಗೆ ಹೆಲ್ಪ್ ಆಗುತ್ತೆ, ಹೀರೋಗೆ ಹೆಲ್ಪ್ ಆಗುತ್ತೆ. ಸೊ ಆ ಥರದಿದ್ದಾಗ ಇದು ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಓ ವಂಡರ್ಫುಲ್. ಚಂದನ್ ಸರ್, ನೀವು ಆ್ಯಕ್ಚುಲಿ ಪೆಪ್ಪಿ ನಂಬರ್ಸ್ಗೆ ನೀವು ಅಂದರೆ ನೀವು ಹೆಸರು ಮಾಡಿದ್ದೀರಾ. ಈ ಸಿನಿಮಾದಲ್ಲಿ ಒಂದು ಎಮೋಷ್ನಲ್ ಬ್ಯಾಕ್ಗ್ರೌಂಡ್ಗೆ ನೀವು ಹೇಗೆ ಅಡ್ಯಾಪ್ಟ್ ಆದ್ರಿ ಅಂತ? ಇಲ್ಲ, ಬೇಸಿಕಲಿ ನನಗೆ ಮೆಲಡಿ ಸಾಂಗ್ಸ್ ಆಗಿರ್ಬೋದು, ಬೇರೆ ಎಲ್ಲಾ ಜಾನರ್ಸ್ನು ಎಲ್ಲಾ ತರ ಜಾನರ್ಸ್ ನಾನು ಮಾಡೋ ಒಂದು ಕೆಪಾಸಿಟಿ ಇದೆ. ಸೊ ರೀರೆಕಾರ್ಡಿಂಗು ನನಗೆ ತುಂಬಾ ಇಷ್ಟವಾಗಿರುವಂತ ಒಂದು ಸಬ್ಜೆಕ್ಟ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡೋದು ಸಿನಿಮಾಗಳಿಗೆ. ಅದು ನನ್ನ ಕರಿಯರ್ ಬಿಗಿನಿಂಗ್ ಡೇಸ್ ಇಂದನೂ ನನ್ಗೆ ತುಂಬಾ ಇಷ್ಟ. ಒಂದು ಸಿನಿಮಾ ಕೊಟ್ಟು ಇಲ್ಲಾಂದ್ರೆ ಒಂದು ಸೀನ್ ಕೊಟ್ಟು ಇದ್ರ ಹಿಂದೆ ಒಂದು ಮ್ಯೂಸಿಕ್ ಮಾಡಿ ಅಂತಂದ್ರೆ ಅದನ್ನ ಅನಲೈಸ್ ಮಾಡಿ ನಾನು ಅದಕ್ಕೊಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡಬಲ್ಲೆ ನಾನು. ಸೊ ಈ ಸಿನಿಮಾದಲ್ಲಿ ನನಗೆ ಅದು ಸಖತ್ ನನಗೆ ಮಜಾ ಕೊಡ್ತು. ನನಗೆ ನಾನು ಸಖತ್ ಸಿನಿಮಾಗಳು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ, ಸಿನಿಮಾಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಬಟ್ ಇದರಲ್ಲಿ ನನಗೆ ಇನ್ನೂ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು, ಬಿಕಾಸ್ ನನಗೆ ನಾನೇ ಆಕ್ಟ್ ಮಾಡಿದ್ದರಿಂದ. ಸೊ ಎಂಟೈರ್ ಕತೆ, ಕ್ಯಾರೆಕ್ಟರೈಸೇಷನ್ಸ್, ಆ ಫೀಲು ಎಲ್ಲ ಇನ್ನೂ ತುಂಬಾ ಇನ್ ಡೆಪ್ತ್ ಆಗಿ ನಾನು ಅರ್ಥ ಮಾಡ್ಕೊಂಡಿದ್ದೆ, ಬಿಕಾಸ್ ಶೂಟ್ ಇಂದನೂ ನಾನು ಇನ್ವಾಲ್ವ್ ಆಗಿದ್ದೆ. ಸೊ ರೀರೆಕಾರ್ಡಿಂಗ್ ಅಂತ ಬಂದಾಗ ಸೊ ಅದಕ್ಕೆ ತುಂಬಾ ಕೆಲಸ ಮಾಡಿದ್ವಿ ನಾನು ಮತ್ತೆ ನವರಸನ್ ಅವರಿಬ್ರು ಕೂತ್ಕೊಂಡು. ಒಂದೊಂದು ಸೀನ್ಗೆ ನಾವು ತುಂಬಾ ಹೋಮ್ವರ್ಕ್ ಕೂತ್ಕೊಂಡು ಪ್ರಿಪರೇಷನ್ಸ್ ಮಾಡಿದೀವಿ. ಅಂದ್ರೆ ಆ ಸೀನ್ ಅಪ್ಲಿಫ್ಟ್ ಆಗ್ಬೇಕು, ಥಿಯೇಟರ್ ಅಲ್ಲಿ ಕೂತ್ಕೊಂಡು ಜನ ನೋಡ್ಬೇಕಾದ್ರೆ ಅವ್ರಿಗೆ ಆ ಸೀಟ್ ಎಡ್ಜ್ ಅಲ್ಲಿ ಕೂತ್ಕೊಂಡು ನೋಡುವಂತ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮ್ಯೂಸಿಕ್ ಕಾರಣ. ಮ್ಯೂಸಿಕ್ ಕರೆಕ್ಟ್ ಆಗಿ ಸೆಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಆಗ್ತಾ ಇದೆ, ಏನೋ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಥಿಯೇಟರ್ ಜಾಸ್ತಿ ಹೊತ್ತು ಕೂರಕ್ಕಾಗೋದಿಲ್ಲ ನಿಮ್ಗೆ. ಸೊ ಅದನ್ನೆಲ್ಲ ತುಂಬಾ ಅನಲೈಸ್ ಮಾಡಿ ಒಂದೊಂದು ನಿಮಿಷನೂ ನಾವು ತುಂಬಾ ಕೇರ್ಫುಲ್ ಆಗಿ ರೀರೆಕಾರ್ಡಿಂಗ್ ಮಾಡಿದೀವಿ. ಸೊ ಎಂಟೈರ್ ಸಿನಿಮಾ ರೀರೆಕಾರ್ಡಿಂಗ್ ನ ಜನ 100% ಥಿಯೇಟರ್ ಎಂಜಾಯ್ ಮಾಡ್ತಾರೆ. ಆಕ್ಚುಲಿ ಅದ್ಭುತವಾಗಿ ಬಂದಿದೆ, ಬಿಕಾಸ್ ನಾನು ನೋಡಿದಾಗ. ಅಂಡ್ ಈ ಸಿನಿಮಾದಲ್ಲಿ ನಾನು ಅದನ್ನೇ ಹೇಳ್ತಿದ್ದೆ, ಸರ್ ಹೇಳಿದ್ರು ನೀವು ಮ್ಯೂಸಿಕ್ ಡೈರೆಕ್ಟ್ರು, ಈ ಸಿನಿಮಾದಲ್ಲಿ ಸಿಂಗರು ಜೊತೆಗೆ ಆಕ್ಟರ್, ಮೂರು ರೆಸ್ಪಾನ್ಸಿಬಿಲಿಟೀಸ್ ನ ಒಟ್ಟಿಗೆ ನೀವು ನಿಭಾಯಿಸಿದ್ದೀರಾ. ಸೊ ಪ್ರಾಬಬ್ಲಿ ಪ್ರೊಡ್ಯೂಸರ್ ಬಜೆಟ್ ಕಡಿಮೆ ಆಗಿರುತ್ತೆ ಹೇಗೆ ಅಂತ? ಖಂಡಿತವಾಗ್ಲೂ ನಾನು ಅವ್ರಿಗೆ ಪ್ರೆಷರ್ ಕೊಟ್ಟೇ ಇಲ್ಲ ಇವತ್ತವರೆಗೂ. ಸೊ ಬಿಕಾಸ್ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಸೊ ನನ್ಗೂ ಕೂಡ ತಿಳ್ಕೊಬೇಕಾಗಿದೆ. ಸೊ ನಾನು ಎಲಿಜಿಬಲ್ ಇದೀನ ಆಕ್ಟರ್ ಆಗಕ್ಕೆ ಅಂತ. ಸೊ ಆ ಪ್ರೊಸೆಸ್ ಇದೆಯಲ್ಲ, ಅದು ತಿಳ್ಕೊಳ್ಳೋ ಪ್ರೊಸೆಸ್ ಇದೆಯಲ್ವಾ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ವಾ ಅವರು, ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ ನಾನು. ಬಿಕಾಸ್ ಒಬ್ಬ ಆಕ್ಟರ್ ಆಗಿ ಹೊರಗಡೆ ಬರ್ಬೇಕು ಅಂತಂದ್ರೆ ನೂರಾರು ಜನ, ಸಾವಿರಾರು ಜನದ ಪರಿಶ್ರಮ ಇರುತ್ತೆ ಅದರಲ್ಲಿ. ತುಂಬಾ ಜನ ಕೆಲಸ ಮಾಡಿರ್ತಾರೆ. ಮೇನ್ ಆಗಿ ಪ್ರೊಡ್ಯೂಸರ್ ಅವರು ಕಷ್ಟಪಟ್ಟು ದುಡ್ದಿರೋಂತ ದುಡ್ಡನ್ನ ತಗೊಂಡ್ಬಂದು ನಮ್ಮ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನನಗೆ ಆ ಒಂದು ಪ್ರೊಸೆಸ್ ಏನಿದೆ ಅದಕ್ಕೆ ಅವ್ರಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ಈಗಲೂ ಐ ಹ್ಯಾವ್ ದ ಸೇಮ್ ರೆಸ್ಪೆಕ್ಟ್. ಇವತ್ತಿಗೂ ನಾನು ಅವ್ರಿಗೆ ಯಾವುದೇ ರೀತಿ ಪ್ರೆಷರ್ ಕೊಟ್ಟಿಲ್ಲ. ಸೊ ನೋಡೋಣ, ಆಮೇಲೆ ರಿಲೀಸ್ ಆದ್ಮೇಲೆ ನೋಡೋಣ, ನಿಮಗೆ ಚೆನ್ನಾಗಿ ಆಗಿ ನಿಮ್ಗೆ ಲಾಭ ಆದ್ಮೇಲೆ ನನಗೆ ರೆಮಿಷನ್ ಕೊಡಿ ಅಂತ ಹೇಳಿದೀನಿ. ಸದ್ಯಕ್ಕೆ ಎಲ್ಲಾ ಕಾನ್ಸಂಟ್ರೇಷನ್ ಆನ್ ಪಬ್ಲಿಸಿಟಿ. May 9th ಸೂತ್ರಧಾರಿ ಬರ್ತಾ ಇದೆ. ಆಮೇಲೆ ಹೌದೌದು, ಅದೇನು ಇಲ್ಲದೆ ಯಾರು ಕೂಡ ಮೂನೆ ಮಾಡಲ್ಲ, ಆಗ್ಲೇಬೇಕಪ್ಪ ನೀವೇನಾದ್ರೂ ಮಾಡಿ ಟೈಮಲ್ಲಿ ಇಲ್ಲ ಸರ್ ಸಿನಿಮಾಗೆ ಸಿನಿಮಾ ಏನಾದ್ರು ಆದಾಗ ಕೊಡಿ ಅಂತ. ಹೌದೌದು,
ಯಾರು ಮಾಡಲ್ಲ, almost ಯಾರು ಇಲ್ಲ ಇವತ್ತಿನ ಕಾಲದಲ್ಲಿ, ಯಾರು ಇಲ್ಲ. ಯಾಕಪ್ಪ ಬೇಕು ಸಿನಿಮಾ, ನಾಳೆ ದಿನ ಏನಾಗುತ್ತೋ ಯಾರಿಗ್ ಬೇಕು, ರಿಸ್ಕ್ ತಗೊಳ್ಳೋದಕ್ಕೆ ಯಾರು ಮುಂದೆ ಬರೋದಿಲ್ಲ ಯೂಶಲಿ. ಹೌದು ಬಟ್ ನಾನು ಇವತ್ತೇ ಗೊತ್ತಾಗಿದ್ದು. ಹೌದು ನನಗೂ ಅಷ್ಟೇ. ಇವಾಗ ಸೂತ್ರಧಾರೆ ಸಿನಿಮಾದಲ್ಲಿ ಈ ಸಿನಿಮಾಗೆ ನಿಜವಾದ ಸೂತ್ರಧಾರೆ ಅಂತ ಹೇಳಿದ್ರೆ ನವರಸನ್ ಸರ್ ಆಕ್ಚುಲಿ. ಸೊ ಅದಕ್ಕೆ ಅವ್ರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅಂತ ಇಬ್ರು ಹೇಳ್ಬೋದು. ಇಲ್ಲ, ಅವರು ತುಂಬಾ ಪ್ಯಾಷನೇಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇರೋದೇ ಅವ್ರಿಗೆ ಈ ಸಿನಿಮಾ ಮೇಲೆ. ನಾನು ಒಂದ್ ಟೈಮಲ್ಲಿ ಏನಂತ ಹೇಳ್ದೆ ಅಂದ್ರೆ, ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ, OTT-ಲೇ ಮುಗಿಸ್ಬಿಡಿ ಇದನ್ನ. ಯಾಕಂದ್ರೆ ಥಿಯೇಟರ್ಸ್ ಅಂತಂದ್ರೆ ಎಕ್ಸ್ಟ್ರಾ ಇನ್ನೊಂದು 50-60 ಲಕ್ಷ ಜಾಸ್ತಿ ದುಡ್ಡು ಬೇಕು. ಏನ್ ಸಿನಿಮಾ ತೆಗಿಯಕ್ಕೆ ಏನು ಖರ್ಚು ಮಾಡ್ತೀವಿ ಅದ್ರದ್ದೊಂದು 80% ನಿಮ್ಗೆ ಪಬ್ಲಿಸಿಟಿ ಮಾಡಕ್ ಬೇಕು. ಸೊ ಹಾಗಾಗಿ ನನ್ನಿಂದ ಅಂದ್ರೆ ನನ್ನ ಒಂದು ಲೀಡ್ ಆಕ್ಟರ್ ಆಗಿ ಹಾಕೊಂಡು ಅವ್ರಿಗೇನೋ ಒಂದು ಚೆನ್ನಾಗಿ ಟಚ್ ಹಂಗಾಗದ್ ಬೇಡ. ಏನೋ ಒಂದು ಆಗಿಲ್ಲ ಅಂತ ಅನ್ಕೊಂಡಂಗ ಆಗಿಲ್ಲ ಅಂತಂದ್ರೆ ಪಾಪ ಹೀಲ್ ಗೋ ಅಂಡರ್ ಲಾಸ್, ಆಮೇಲೆ ಈ ತರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಅಂದೆ. ಬಟ್ ಅದನ್ನ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ. ಹಿ ಇಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಮೂವಿ ಅಂಡ್ ಅವ್ರು ವೆರಿ ಎಕ್ಸ್ಪೀರಿಯನ್ಸ್ಡ್. ಐ ಮೀನ್ ಅವ್ರ ಮೊದಲನೇ ಸಿನಿಮಾ ಅಲ್ಲ, ಅವ್ರಿಗೆ ಒಂದು 5ನೇದೋ 6ನೇದೋ ಸಿನಿಮಾ ಅವರು ಕೆಲಸ ವರ್ಕ್ ಅಂದ್ರೆ ಪ್ರೊಡಕ್ಷನ್ ಮಾಡ್ತಾ ಇರೋದು. ಆಮೇಲೆ ಅವ್ರ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಕೂಡ ಹೌದು, ಸಾಕಷ್ಟು ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಕ್ಸಿಬಿಟರ್ ಅವ್ರ ಈಸ್ ಓನರ್ ಆಫ್ ಅ ಥಿಯೇಟರ್ ಆಲ್ಸೋ, ಎಕ್ಸಿಬಿಟರ್ ಕೂಡ ಹೌದು. ಸೊ ಹಾಗಾಗಿ ಅವರ ಎಕ್ಸ್ಪೀರಿಯನ್ಸ್, ಅವರ ಒಂದು ಗಟ್ ಫೀಲಿಂಗ್ ಮೇಲೆ ನಾನು ಕೂಡ ಅವ್ರ ಜೊತೆಯಾಗಿ ಅವ್ರ ಬೆನ್ನಿಂದ ನಿಂತ್ಕೊಂಡಿದ್ದೀನಿ. ನನ್ ಕೈಲಿ ಏನೇನ್ ಸಾಧ್ಯ ಆಗುತ್ತೆ, ನಮ್ಮ ಹೀರೋಯಿನ್ ಅವ್ರ ಕೈಲಿ, ಅವರು ಪಾಪ ಅವರು ಅಷ್ಟೇ ಅವ್ರ ತುಂಬಾ ಟೈಮ್ ಡೆಡಿಕೇಟ್ ಮಾಡ್ತಾ ಇದೀವಿ ಸೂತ್ರಧಾರಿಗೋಸ್ಕರ. ಬಿಕಾಸ್ ಎಂಡ್ ಆಫ್ ದ ಡೇ ಸಿನಿಮಾ ಹಿಟ್ ಆಗ್ಬೇಕು, ಸಿನಿಮಾ ಗೆಲ್ಬೇಕು. ಆ ಗೆಲುವಿಗೋಸ್ಕರ ಇದೊಂದು ಹೋರಾಟ. ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಟ್ರೈಲರ್, ನಿಜವಾಗ್ಲೂ. ಏನಕ್ಕಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಸೆಕೆಂಡ್ ಕೂಡ ಅಲ್ಲೂ ಇಲ್ಲ ನಾವು ಕಣ್ಣು ಮಿಟಿಕ್ಸ್ಬಾರ್ದು. ಲೈಕ್ ಅಷ್ಟೊಂದು ಇಂಟೆನ್ಸ್ ಆಗಿದೆ ನಿಮ್ಮ ಆಕ್ಟಿಂಗ್ ಆಗಿರ್ಬೋದು. ಅಂಡ್ ಫಸ್ಟ್ ಟೈಮ್ ಅಂದ್ರೆ ಇಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀರಾ, ಅದ್ ನೋಡೋಕ್ಕೂ ಒಂಥರ ಖುಷಿ ಅಂತ ಅನ್ಸುತ್ತೆ. ಟ್ರೈಲರ್ ನಲ್ಲಿ ಆ ಡೈಲಾಗ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿದೆ. ಈ ಟ್ರೈಲರ್ ಬಗ್ಗೆ ಮಾತಾಡೋದಾದ್ರೆ, ಕಾಣದೇ ಇರೋ ಒಂದು ಕೈ ಇದೆ ಸಿನಿಮಾದಲ್ಲಿ, ಅದು ಯಾರು ಅಂದ್ರೆ ಆ ಪಾತ್ರವನ್ನ ಮಾಡಿರೋದು ಯಾರು ಅಂತ ಅದು ನೋಡ್ಬೇಕಂದ್ರೆ ಸೂತ್ರಧಾರಿ ನೋಡ್ಬೇಕು. ಇಷ್ಟೆಲ್ಲ ನಾವು ಕಷ್ಟಪಡ್ತಿರೋದೇ ಸಾಧ್ಯನೇ ಇಲ್ಲ, ಹಿಂಟ್ ಏನು ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ನಾವು ಕಷ್ಟಪಟ್ಟಿರೋದೇ ಆ ಒಂದು ಸೀಕ್ರೆಸಿನ ಮೇಂಟೈನ್ ಮಾಡಕ್ಕೋಸ್ಕರ. ಓಕೆ, ನಾವು ಖಂಡಿತ ಸಿನಿಮಾ ನೋಡ್ತೀವಿ. ದಟ್ ಈಸ್. ಆಮೇಲೆ ಇನ್ನೊಂದು ಸೂತ್ರಧಾರಿ ಅಂತ ಬಂದಾಗ, ಯೂಶಲಿ ಇವಾಗ ನೀವು ಒಂದು ಕಂಪೋಸರ್, ಸೊ ಆ ಪದಕ್ಕೆ ನಿಮ್ಮ ಸಂಗೀತದಲ್ಲಿ ಯಾವ್ದಾದ್ರು ಒಂದು ರಾಗ ನೀಡಿ ನೀವು ಅರ್ಥೈಸ್ಬೇಕು ಅಂದ್ರೆ ಹೇಗ್ ಮಾಡ್ತೀರಾ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಸೂತ್ರಧಾರಿ ಅನ್ನುವಂತ ಒಂದು ಶಬ್ದಕ್ಕೆ ಸಂಗೀತ ರಾಗ ನೀಡಿ ನೀವು ಅರ್ಥೈಸಬೇಕು ಅಂದ್ರೆ ಹೇಗ್ ಮಾಡ್ತೀರಾ ಅಂತ. ಸೂತ್ರಧಾರಿ ಬಂದು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಅವರು ಬಂದು ಬೋಧನೆ ಮಾಡ್ತಾರೆ ಯುದ್ಧ ಆಗ್ಬೇಕಾದ್ರೆ. ಸೊ ನಾವು ಆ ಒಂದು ಸಾಂಗ್ ಸೂತ್ರಧಾರಿ ಟೈಟಲ್ ಸಾಂಗ್ ನೀವು ಕೇಳಿದ್ರೆ ಅದರಲ್ಲಿ ನಾವು ಸಾಕಷ್ಟು ಇಡೀ ಸಿನಿಮಾದ ಅರ್ಥನ ನಾವು ಭಗವದ್ಗೀತೆ ಶ್ಲೋಕದಲ್ಲಿ ಒಂದು ಶ್ಲೋಕ ತಗೊಂಡು ನಮ್ಮ ಸಿನಿಮಾಗೆ ಸೆಟ್ ಆಗುವಂತ ಯಾವ್ದು ಶ್ಲೋಕ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಬೇಸಿಸ್ ಮೇಲೆ ಕಂಪೋಸ್ ಮಾಡಿದಂತ ಒಂದು ಹಾಡದು. ಆ ಹಾಡನ್ನ ನೀವು ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ ಇಡೀ ಸಿನಿಮಾದ ಸಾರಾಂಶ ಆ ಸಾಂಗ್ ಅಲ್ಲಿ ಸಿಗುತ್ತೆ ನಿಮ್ಗೆ. ನಾನು ನಿಮ್ಮನ್ನ ಆಕ್ಚುಲಿ ಕೇಳಬೇಕು ಅನ್ಕೊಂಡೆ ಇಬ್ಬರನ್ನ. ನಾವು ಮಹಾಭಾರತದಲ್ಲಿ ನಾವು ಸೂತ್ರಧಾರಿ ಅಂತ ಬಂದಾಗ ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ರಾಮ, ಇಬ್ರು ಕೂಡ ವಿಷ್ಣುವಿನ ಅವತಾರನೇ. ಸೊ May 9ಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಸೂತ್ರಧಾರಿ, ಈ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಸೂತ್ರಧಾರಿ ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸ್ಕೋತಿದ್ದಾರೆ ಅಂತ ಅನ್ಸುತ್ತೆ, ಹೌದಾ ಇಲ್ವಾ? ಇಲ್ಲ, ಇದು ಸೂತ್ರಧಾರಿ ಯಾರು ಅನ್ನೋ ಹುಡುಕಾಟ ಅಷ್ಟೇ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸಕ್ ಸಿಗುತ್ತೆ. ಸಿನಿಮಾ ಬಿಗಿನಿಂಗ್ ಒಂದ್ ಸ್ವಲ್ಪ ನಿಮ್ಗೆ ಜನಗಳಿಗೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಮಾಡ್ಸಕ್ಕೋಸ್ಕರ ಒಂದಷ್ಟು ಸೀನ್ಗಳು ಹೋಗುತ್ತೆ. ಹೀರೋ ಕ್ಯಾರೆಕ್ಟರ್ ಆಡಿಯನ್ಸ್ ಕನೆಕ್ಟ್ ಆಗ್ಬೇಕು ಅಂತ ಅನ್ಬಿಟ್ಟು ಅವ್ರದ್ದು ಕ್ಯಾರೆಕ್ಟರೈಸೇಷನ್ ಮೇಲೆ ಪ್ಲೇ ಆಗುತ್ತೆ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಿನಿಮಾ ಟ್ವಿಸ್ಟ್ ಇಂದ ಒಂದಾಗೋ ಟ್ವಿಸ್ಟ್ ಇಂದ ಸೀರಿಯಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾರು ಅನ್ನೋ ಪ್ರಶ್ನೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಸಿನಿಮಾ ಕೊನೆ ಲಾಸ್ಟ್ ಮಿನಿಟ್ ವರ್ಗು ನಿಮ್ಗೆ ಆ ಕುತೂಹಲ ಇಟ್ಕೊಂಡು ಕೊನೆ ಎಂಡ್ ಅಲ್ಲಿ ಅದನ್ನ ರಿವೀಲ್ ಮಾಡ್ತಾರೆ. ಓಕೆ, ಡ್ಯಾಶ್ ಸಾಂಗ್ ಅದು ಫಿಲ್ ಮಾಡ್ತೀರಾ? ನನಗೆ ಏನು ಡ್ಯಾಶ್ ಅಂದ್ರೆ ಸೂತ್ರಧಾರಿ ಅಲ್ಲ, ಸರ್ದು ಸಾಂಗ್ ಇದೆ ಅಲ್ಲ, ಅದಕ್ಕೆ ಏನ್ ಬೇಕಾದ್ರು ನೀವೇ ಏನ್ ಬೇಕಾದ್ರೂ ಮಾಡ್ಕೊಳ್ಳೇನಾ ಸರ್. ಆಮೇಲೆ ಇನ್ನೊಂದು, ಈ ಅರಾಬಿಕ್ ಸ್ಟೈಲ್ ಅಲ್ಲೇ ಯಾಕೆ ಮಾಡಿದ್ರಿ ಅಂತ ಈ ಒಂದು ಅದನ್ನೇ ಆಕ್ಚುಲಿ ನವರಸನ್ ಅವರು ಹೇಳಿದ್ರು, ಒಂದು ಬೇಕು ಒಂದು ನಿಮ್ ಸ್ಟೈಲ್ ಅಲ್ಲೇ ಒಂದು ಸಾಂಗ್ ಬೇಕು, ಆದ್ರೆ ಸ್ವಲ್ಪ ಸಿನಿಮಾಗೂ
ಸೆಟ್ ಆಗ್ಬೇಕು. ನನ್ ಸ್ಟೈಲ್ ಆಫ್ ಸಾಂಗ್ಸ್ ನಾನು ಇಂಡಿಪೆಂಡೆಂಟ್ ಆಗಿ ಮಾಡೋದು ಸ್ವಲ್ಪ ಸಿನಿಮಾಗೆ ಸ್ವಲ್ಪ ಬೇರೆ ತರ ಇರುತ್ತೆ, ಸಿನಿಮಾಗೆ ಸೆಟ್ ಆಗಲ್ಲ. ಸೊ ಇವ್ರಿಗೆ ಸಿನಿಮಾಗೂ ಸೆಟ್ ಆಗ್ಬೇಕು, ನನ್ ಸ್ಟೈಲು ಇರ್ಬೇಕು. ಈ ತರ ನನಗೊಂದು ಟಾಸ್ಕ್ ಕೊಟ್ಬಿಟ್ಟು ಬಿಟ್ಬಿಟ್ರು. ಆ ಟೈಮಲ್ಲಿ ನಾನು ದುಬೈಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ ದುಬೈಲಿ ನಾನು ಮ್ಯೂಸಿಕ್ ನ ಕೇಳ್ಬೇಕು ಅಂತ ಅನ್ಬಿಟ್ಟು ಒಂದು ಪಬ್ಬಿಗೆ ಹೋಗಿದ್ದೆ. ಸೊ ಆ ಪಬ್ಬಲ್ಲಿ ಈ ತರ ಅರಬಿಕ್ ಸ್ಟೈಲ್ ಆಫ್ ಮ್ಯೂಸಿಕ್ ನ ತುಂಬಾ ಪ್ಲೇ ಮಾಡ್ತಾನೆ ಇದ್ರು. ಕೇಳ್ತಾ 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 ಸ್ವಲ್ಪ ಇನ್ಸ್ಪಿರೇಷನ್ ಬಂತು ನನಗೆ. ಓ ಈ ಸ್ಟೈಲಲ್ಲಿ ವಿ ಕ್ಯಾನ್ ಡೂ ದ ಸಾಂಗ್ ಅಂತ ಅನ್ಬಿಟ್ಟು ಫಸ್ಟ್ ಲೈನ್ ಅಲ್ಲೇ ಕೂತ್ಕೊಂಡೆ ಒಂದು ಲೈನ್ ಬಂತು, ನನ್ನ ಡ್ಯಾಶ್ ಮಾಡ್ಕೊಳ್ಳೆ, ನನ್ನ ಡ್ಯಾಶ್ ಅನ್ಕೊಳ್ಳೆ ಅಂತ. ನವರಸವ್ರಿಗೆ ಫೋನ್ ಮಾಡಿ ಹೇಳ್ದೆ, ಈ ಥರದ ಒಂದು ಲೈನ್ ಇದೆ ನೋಡಿ ಸಾಕದ, ಅವರು ಫಿಕ್ಸು ಅಂತಂದ್ರು. ಸೊ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ಟು ಫುಲ್ ಸಾಂಗ್ ಕಂಪ್ಲೀಟ್ ಮಾಡಿ. ಸಖತ್ತಾಗಿದೆ ಸರ್ ವೈಬ್. ಆಕ್ಚುಲಿ ನಾವು ಕೇಳ್ತಾ ಇದ್ದಂಗೆ ನಿಮ್ಮ ಸ್ಟೈಲು ಈ ತರ ಸಿಗ್ನೇಚರ್ ಸ್ಟೈಲ್ ಇರಲೇಬೇಕು ಈ ತರ ನಿಮ್ಮ ಸಿನಿಮಾಗಳಲ್ಲಿ. ಅಂಡ್ ಒಂದು ಮುಖ್ಯವಾದಂತಹ ಒಂದು ಪ್ರಶ್ನೆ ನನಗೆ ಆಕ್ಚುಲಿ ಏನು ಅಂತ ಬಂದಾಗ, ಈ ಸೂತ್ರಧಾರಿ ಸಿನಿಮಾ ವಾಸ್ತವ ಜೀವನದ ನಾವು ಪರಿಸ್ಥಿತಿಗಳೊಂದಿಗೆ ಹೇಗೆ ಸಂಪರ್ಕ ಹೊಂದುತ್ತೆ ಅಂತ ಭಾವಿಸ್ತೀರಾ? ಅಂದ್ರೆ ನಮ್ಮ ಇಲ್ಲ, ಇದು ಆಕ್ಚುಲಿ ಒಂದು ಡೈರೆಕ್ಟರ್ದ ಇಮ್ಯಾಜಿನೇಷನ್. ಇದು ಒಂದು ಕಾಲ್ಪನಿಕ ಕಥೆ ಬರ್ದಿದ್ದಾರೆ. ಅವ್ರದ್ದಾದಂತ ಸ್ಟೈಲ್ ಅಲ್ಲಿ ಒಂದು ಮರ್ಡರ್ ಮಿಸ್ಟ್ರಿ ಆಗ್ತಾ ಇರುತ್ತೆ. ಅದಕ್ಕೆ ರೀಸನ್ ಏನು ಅಂತ ಗೊತ್ತಾಗ್ತಾ ಇರೋದಿಲ್ಲ, ಯಾರಿಗೂ ಗೊತ್ತಾಗ್ತಾ ಇರೋದಿಲ್ಲ. ನೀವು ಟ್ರೈಲರ್ ಅಲ್ಲಿ ನೋಡಿದಿರಲ್ಲ, ಆ ವ್ಯಕ್ತಿ ಕಿಡ್ನಾಪ್ ಆಗಿರ್ತಾನೆ, ಕಿಡ್ನಾಪ್ ಆಗಿ ಬಂದು ಅವರೇ 10 ನಿಮಿಷದಲ್ಲಿ ಅವರೇ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇರ್ತಾರೆ. ನಾನು ಅದಕ್ಕೆ ನಿಮಗೆ ಸೈಕಾಲಜಿಕಲ್ ಡ್ರಾಮಾನ ಅಂತ ಕೇಳಿದ್ದೆ. ಸೊ ಹಾಗಾಗಿ ಅದು ಯಾವ ತರ ಅದು ಏನು ಅನ್ನೋದು ಕಂಡಿಡಿಯೋದೇ ನನ್ನ ಕ್ಯಾರೆಕ್ಟರ್ದು ಕೆಲಸ ಆಗಿರುತ್ತೆ. ಸೊ ಆ ಒಂದು ಇದರಲ್ಲಿ ಆ ಫ್ರಸ್ಟ್ರೇಷನ್ ಅಲ್ಲಿ ಮಧ್ಯದಲ್ಲಿ ಅದೊಂದು ಡೈಲಾಗು ಬರುತ್ತೆ. ಸೊ ಆ ಫ್ರಸ್ಟ್ರೇಷನ್ ತೋರ್ಸಕ್ಕೆ ಅದೊಂದು ಡೈಲಾಗ್ ಇಟ್ಟಿದ್ದೀವಿ. ಅದಕ್ಕೆ ನಾನು ಆಕ್ಚುಲಿ ಕೇಳ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ನೀವು ಮತ್ತೆ ಅಪೂರ್ವ ಮ್ಯಾಮ್ ಇಬ್ಬರು ಪಾಪ ಇವ್ರಿಗೆ ಅಲ್ಲ, ಯಾವ್ದಾದ್ರು ನೀವು ನವರಸನ್ ಸರ್ದು ಏನಾದ್ರು ನೀವು ಐ ಡೈಲಾಗ್ ಎನಾಕ್ಟ್ ಮಾಡಿ ಇವ್ರ ಡೈಲಾಗ್ ಹೇಳ್ತಾರೆ. ಹೌದಾ? ಅಮ್ಮಾಯಕ್ರನ್ನ ಕರ್ಕೊಂಡ್ಬಂದು ತಗ್ಲಾಕ್ಬೇಕಂತ ಅನ್ಕೊಂಡಿದ್ದೀರಾ? ನಿನಗಂತೂ ನಾನು ಹೇಳಲ್ಲ, ಸುಮ್ಮನೆ ಸರ್ ಪರವಾಗಿಲ್ಲ. ಬೇಡ ಬಿಡಿ, ಅದು ಯಾಕೆ ಸುಮ್ಮನೆ. ಸರ್ ನಿಮ್ ಪೋಷನ್ ಆದ್ರೂ ಹೇಳಿ ಸರ್, ಇಲ್ಲ ನವರಸನ್ ಸರ್ ಪೋಷನ್ ಆದ್ರೂ ಒನ್ ಡೈಲಾಗ. Behind every crime there is a mastermind. Yes, ಅದು ನಮ್ದು ಟ್ಯಾಗ್ ಲೈನ್. Yes, ವಂಡರ್ಫುಲ್. ನಿಮ್ದು ಯಾವ್ದಾದ್ರು ಹೇಳ್ತೀರಾ? ನಿಮ್ದೇ ಡೈಲಾಗ್ ಹೇಳಿ ಹೋಗಿ ಸಿನಿಮಾದ. ಏನಿಲ್ಲ ಅಂದ್ರೆ ಡೈಲಾಗ್ಗಳ ತರ ಅಂದ್ರೆ ಆತರ ಪಂಚ್ ತರ ಯಾವ್ದು ಇಲ್ಲ. ಜಸ್ಟ್ ನಾನು ಇವ್ರ ಜೊತೆ ಸುತ್ತೋದು, ನನ್ನ ಸುತ್ತೋದು, ನಮ್ಮಿಬ್ಬರನ್ನ ಇದರಲ್ಲಿ ಈ ತರ ಲವ್ ಬರ್ಡ್ಸ್ ತರ ಮಾಡಿದ್ದಾರೆ. ಡೈಲಾಗ್ ತರದೇನು ಆ ತರದ್ದು ಪಂಚ್ ಆಗಲ್ಲ. ಮತ್ತೆ ನಿಮಗೆ ನೀಟಾಗಿ ಹೋಗುತ್ತೆ. ಅಂದ್ರೆ ಇದೊಂದು ಒಂದಕ್ಕೆ ಸ್ಟಿಕ್ ಅನ್ನೋದನ್ನ ಹೇಳ್ತಿದ್ದ, ಇದೊಂದು ಇವ್ರು ಹೇಳ್ದಿರೋ ತರ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೋಡೋ ತರ ಸಿನಿಮಾ ಆದಾಗ ಅದಕ್ಕೆ ನಾವು ಜಾಸ್ತಿ ಒತ್ಕೊಂಡು ಸಿನಿಮಾಗೆ ಏನ್ ಬೇಕೋ ಅದನ್ನ ಮಾಡಿ. ಓಕೆ, ಎಷ್ಟು ದಿನ ನಡೀತದೆ ಸರ್ ಶೂಟಿಂಗ್ ಎಲ್ಲ? 35 days. ಹೌದಾ? ಓಕೆ, ನಿಮ್ ಶೆಡ್ಯೂಲ್ ಎಲ್ಲ ಎಷ್ಟು ದಿನ? ಆಲ್ಮೋಸ್ಟ್ ಪ್ರತಿದಿನ ಇತ್ತು ನಮ್ದು. ಓಕೆ, ಲೊಕೇಶನ್ಸ್ ಗಳೆಲ್ಲ ಎಲ್ಲಿ? ಲೊಕೇಶನ್ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್. ಓಕೆ. ಯಾರಾದ್ರೂ ಕ್ರೂಗಳು ನಮ್ಗೆ ಕಾಣದೇ ಇರೋ ಅಂತದ್ದು, ಟ್ರೈಲರ್ ನಲ್ಲಿ ಕಾಣ್ದೇ ಇರೋ ಅಂತ ಯಾರೋ ಇದಾರಾ? ಹೆಂಗೆ ಅಂತ ಸೀಕ್ರೆಟ್ ಇಟ್ಟಿದ್ದೀರಾ ಸಿನಿಮಾದಲ್ಲಿ? ಇಲ್ಲ, ನಿಮ್ಗೆ ಯಾವ ಕ್ಯಾರೆಕ್ಟರ್ ಗೆಸ್ ಮಾಡಕ್ ಆಗೋದಿಲ್ಲ. ಗೆಸ್ ಮಾಡಕ್ ಆಗಲ್ಲ. ಯಾವ್ದೂನು ಆಕ್ಚುಲಿ ಗೊತ್ತಾಗ್ತಾನೆ ಇಲ್ಲ ಇಲ್ಲಿ ಟ್ರೈಲರ್ ನಲ್ಲಿ. ಅದಕ್ಕೆ ಕೇಳಿದ್ದು ಯಾರಾದ್ರೂ ಇದ್ದಾರಾ? ತಬ್ಲಾ ರಾಣಿ ಸರ್ ಮತ್ತೆ ನಂದು ಕಾಂಬಿನೇಷನ್ ಇದೆ. ಹೌದು. ಸೊ ನಮ್ದು ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ವರ್ಕ್ ಆಗಿದೆ. ಅವ್ರನ್ನ ಬಿಟ್ಟು ಅವ್ರು ಬಿಟ್ಟು ಸಾಕಷ್ಟು ಆರ್ಟಿಸ್ಟ್ ಗಳಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಗೆಸ್ ಮಾಡ್ಲಿಕ್ಕೆ ಅವಕಾಶ ಸಿಗಬಾರ್ದು. ಹಾಗಾಗಿ ಆಲ್ಮೋಸ್ಟ್ ತುಂಬಾ ಜನ ನ್ಯೂ ಫೇಸಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ವಂಡರ್ಫುಲ್. ಮತ್ತೆ ಇನ್ನೊಂದು ಪ್ರಶ್ನೆ ಆಕ್ಚುಲಿ ಕೇಳಬೇಕು, ಈ ಸೂತ್ರಧಾರಿ ಸಿನಿಮಾ ನಿಮ್ಗೆ ಅನಿವಾರ್ಯ ಆಗಿದ್ದ ಅಂತ? ಅನಿವಾರ್ಯ ಏನಿರ್ಲಿಲ್ಲ. ಅಂದ್ರೆ ನನ್ನ ಕೆಲಸ ಬಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಷನ್ ಮತ್ತೆ ಲಿರಿಕ್ಸ್ ಬರೆಯೋದು ಮತ್ತೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡ್ಕೊಂಡು ಬಂದಿರೋದು. ಇದು ಬಂದಂತ ಒಂದು ಆಪರ್ಚುನಿಟಿ. ಆಕ್ಟರ್ ಆಗಿ ಒಬ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಪ್ರೊಡಕ್ಷನ್ ಮಾಡ್ತಾರೆ, ಒಂದು ಸಿನಿಮಾ ಮಾಡ್ತಾರೆ ಅಂತ ಅಂದಾಗ ಯಾಕೆ ಅನ್ನೋ ಒಂದು ಪ್ರಶ್ನೆನೂ ಇತ್ತು ನನಗೆ. ಬೇಕಾ ಅನ್ನೋ ಪ್ರಶ್ನೆ ಇತ್ತು, ಇದು ಆಕ್ಟಿಂಗ್ ಬೇಕಾ ಅನ್ನೋದು. ಆಮೇಲೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದಾಗ
ಜೀವನ ಇಟ್ಸ್ ವೆರಿ ಕ್ಷಣಿಕ. ಹೌದು. ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಹೌದು. ಸೊ ಹಾಗಾಗಿ ಇರೋಷ್ಟು ದಿನದಲ್ಲಿ ಏನೇನ್ ಸಾಧ್ಯ ಆಗುತ್ತೋ ಎಲ್ಲಾ ತರ ಸಾಧನೆನೂ ಮಾಡ್ಬೇಕು ಅನ್ನೋದು ಒಂದು ಮೈಂಡಿಗೆ ಬಂದು ಕೂತ್ಕೊಂತು. ಸೊ ಒಂದು ಆತ್ಮತೃಪ್ತಿಗೋಸ್ಕರ ಮಾಡಿರುವಂತ ಸಿನಿಮಾ. ವಂಡರ್ಫುಲ್ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಆಕ್ಚುಲಿ. ಅಂಡ್ ಅಪೂರ್ವ ಅವರ ಆಕ್ಟಿಂಗ್ ಅಂತ ಬಂದಾಗ ನೀವು ಸೀನಿಯರ್, ಸೊ ಏನಾದ್ರು ಚಂದನ್ ಅವ್ರಿಗೆ ಏನಾದ್ರು ಹೇಳ್ಕೊಡ್ತಾ ಇದ್ರಾ ಟಿಪ್ಸ್ ಏನಾದ್ರು ಆಕ್ಟಿಂಗ್ ವೈಸ್ ಅಂತ ಬಂದಾಗ? ಒಂದಷ್ಟು ಸಿನಿಮಾಗಳು ಮಾಡಿದ್ದೀರಾ? ಕತೆ ಅಂತ ಬಂದಾಗ ಎಲ್ಲರೂ ಡಿಸ್ಕಸ್ ಮಾಡಿ ಕತೆಗೆ ಏನ್ ಬೇಕೋ ಅದನ್ನೇ ಮಾಡ್ಬೇಕಾಗುತ್ತೆ. ಅವ್ರೆಲ್ಲೂ ನಂಗೆ ಆ ಥರದ್ದು ಅನಿಸ್ಲಿಲ್ಲ, ಯಾಕೆಂದ್ರೆ ಅವರು ಎಲ್ಲೂ ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಆಕ್ಟಿಂಗ್ ಕಲ್ತಿಲ್ಲ. ಹೌದು. ಇವಾಗ ನಾನು ಕೂಡ ಅಷ್ಟೇ ಯಾವ್ದು ಆಕ್ಟಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಏನು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ದೇ ಬಂದಿರೋಂಥ ಹುಡುಗಿ, ಎಲ್ಲ ಸಿನಿಮಾದಲ್ಲೇ ಕಲ್ತಿರೋದು. ನಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ನೋಡಿ ಕಲಿಯೋದು. ಅಷ್ಟೇ ಸಿನಿಮಾದಿಂದ ಹೇಗೆ ಇವತ್ತಿನವರೆಗೂ ಯಾರಾದ್ರೂ ಮಾತಾಡ್ತಿದ್ರು ನಾನು ಕೇಳಿಸ್ಕೊತೀನಿ, ತುಂಬಾ ಕಿವಿ ಕೊಡ್ತೀನಿ. ಅದರಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ಅವರು ಅಷ್ಟೇ, ಎಲ್ಲೂ ಕೂಡ ಆ ಥರದ್ದು ಏನೂ ಅನಿಸ್ಲಿಲ್ಲ. ನನಗೆಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು, ಡ್ಯಾನ್ಸ್ ಕೂಡ ಬಿದ್ದಿದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕತೆ ಒಳಗಡೆ ಪರಕಾಯ ಪ್ರವೇಶ ಒಂದ್ಸಲ ಮಾಡ್ಬಿಟ್ರೆ ಬಂದ್ಬಿಡುತ್ತೆ. ಆಮೇಲೆ ನೀವು ನೋಡಿದಾಗ ನಾವೆಲ್ಲ ಆಲ್ಬಮ್ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊರಟೋಗಿದ್ದವ್ರಿಗೆಲ್ಲ ಫಿಯರ್ ಹೊರಟೋಗ್ಬಿಟ್ಟು. ಹೌದೌದು. ಇಲ್ಲೇನ್ ಯಾವ ಫಿಯರ್ ಕಾಣಿಸ್ಲಿಲ್ಲ ನಮ್ಗೆ. ತಬಲಣ್ಣ ನಾಣಿಸಲು ಬಟ್ ಆದ್ರೂ ನನಗೆ ಭಯ ಹುಡ್ಸೋದ್ರಿ ಅವರು. ಫಸ್ಟ್ ದಿನ ನಮ್ಗೆ ಫಸ್ಟ್ ದಿನ ಶೂಟ್ ಅಲ್ಲೇನೆ ಒಂದು 2 ಪೇಜ್ ಡೈಲಾಗ್ ಕೊಟ್ಬಿಟ್ಟಿದ್ರು ಇವ್ರಿಗೆ. ಏನ್ ಡೈಲಾಗ್ ಫ್ಲೋ ಚಚ್ತಾ ಇದಾರೆ, ನಾವು ಬರೀ ರಿಯಾಕ್ಷನ್ ಕೊಡೋದೇ ಆಗ್ಬಿಡಿದೆ. 10 ನಿಮಿಷ ಸುಮ್ನೆ ಇವ್ರು ಏನ್ ಹೇಳ್ತಾರೆ ಅದ್ ಕೇಳೋದು. ಕಷ್ಟದ ಕೆಲ್ಸ ಯಾವ್ದು ಅಂತಂದ್ರೆ ಆಪೋಸಿಟ್ ಅಲ್ಲಿ ಇರೋ ವ್ಯಕ್ತಿ ಡೈಲಾಗ್ ಹೇಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಅವ್ರು ಹೇಳ್ಬೇಕಾದ್ರೆ ನಾವು ರಿಯಾಕ್ಷನ್ ಗಳು ಏನ್ ಕೊಡ್ಬೇಕು ಅದು ಅದಿದೆಯಲ್ಲ. ಸೊ ಫಸ್ಟ್ ಡೇ ನಮ್ಗೆ ಕ್ಲೈಮ್ಯಾಕ್ಸ್ ಇಂದ ಸೀನ್ಗಳೆಲ್ಲ ಆಯ್ತು, ನನಗೂ ಭಯ ಆಯ್ತು, ನಾನು ಹೆಂಗಪ್ಪ ಮಾಡ್ಲಿ, ತಪ್ಪಾಗ್ಬಿಟ್ರೆ. ನಡೆಸಿದ್ದಾರೆ. ಮತ್ತೆ ಇವ್ರ ಜೊತೆ ಫಸ್ಟ್ ಡೇ ಏನು ಶೂಟೇ ಆಗಿಲ್ಲ, ನಮ್ಗೆ ಡೈರೆಕ್ಟ್ ಆಗಿಲ್ಲ ಹಾಕ್ಬಿಟ್ಟಿದ್ದಾರೆ. ಆರ್ಟಿಸ್ಟ್ ಗಳಿಗೆ ಭಯ ಇರುತ್ತೆ, ಸ್ವಲ್ಪ ಮಿಂಗಲ್ ಆಗಿ ಅಂದ್ರೆ ನಾವು ಹೇಗೆ ಕೋಆಪರೇಟ್ ಮಾಡ್ತೀವಿ ಗೊತ್ತಿರೋದಲ್ವಾ, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿಯಿಂದ ನನಗೂ ಭಯ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ. ನಮ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ವಾವ್ ಅನ್ಸುತ್ತೆ. ಎಲ್ಲರೂ ಆಕ್ಟಿಂಗ್ ಆಗಿರ್ಬೋದು ಆ ತರ ತೆಗೆಸ್ಕೊಂಡಿದ್ದಾರೆ ಡೈರೆಕ್ಟರ್ ಸರ್ ಮತ್ತೆ ಪೊಲೀಸ್. ವಂಡರ್ಫುಲ್ ಸರ್. ಡೈರೆಕ್ಟರ್ ಸರ್ ಜೊತೆ ರ್ಯಾಪೋ ಎಲ್ಲ ಹೇಗಿತ್ತು ಅಂತ, ಏನಾದ್ರು ಮಿಸ್ಕಮ್ಯುನಿಕೇಶನ್ ಆ ತರ ಏನಾದ್ರು ನಡೀತಾ? ಇಲ್ಲ ಪಾಪ, ವೆರಿ ಸ್ವೀಟ್ ಪರ್ಸನ್. ವರಸನ್ ಸರ್ ಬಗ್ಗೆ ಆಕ್ಚುಲಿ ನಾನು ಕೇಳ್ಬೇಕು. ಅವ್ರನ್ನ ಆಮೇಲೆ ಸಪರೇಟ್ ಏನಂದ್ರೆ ಇವಾಗ ಅವರು ಫಿಲ್ಮ್ ಮೇಕರು ಜೊತೆಗೆ ಇವೆಂಟ್ ಆರ್ಗನೈಸರು ಎಲ್ಲವೂ ಸಿನಿಮಾ ಕೆಲಸಗಳಲ್ಲಿ ಇರ್ತಾರೆ. ಸೊ ಆಸ್ ಅ ಪ್ರೊಡ್ಯೂಸರ್ ಕೂಡ ಈ ಸಿನಿಮಾದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಎಷ್ಟಿತ್ತು ಅಂತ, ಎಷ್ಟರ ಮಟ್ಟಿಗೆ ಇತ್ತು ಅಂತ? ಅವ್ರದೇ ಫುಲ್ ಇನ್ವಾಲ್ವ್ಮೆಂಟ್ ಇತ್ತು. ವಂಡರ್ಫುಲ್. ಸೊ ಏನು ಹೇಳ್ತೀರಾ ಸರ್ ಫೈನಲಿ? ನಮ್ಮ ಅಂದ್ರೆ 9ನೇ ತಾರೀಕು ರಿಲೀಸ್ ಆಗ್ತಿದೆ ನಮ್ಮ ವೀಕ್ಷಕರಿಗೆ. 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಸೊ ದಯವಿಟ್ಟು ಎಲ್ಲ ಸೂತ್ರಧಾರಿ ಸಿನಿಮಾ ಥಿಯೇಟರ್ಸಿಗೆ ಬಂದು ನೋಡಿ, ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ. 2 ಅವರ್ ಖಂಡಿತವಾಗ್ಲೂ ನಿಮಗೆ ವರ್ತ್ ಅಂತ ಅನ್ಸುತ್ತೆ. ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೀವು ಎಲ್ಲರೂ ಸೂತ್ರಧಾರಿ ಸಿನಿಮಾನ ಮೇ 9th ಥಿಯೇಟರ್ಗೆ ಬಂದು ನೋಡಿ. ನೀವು ನೋಡೋದ್ರಿಂದ ನಮಗೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸೋದಕ್ಕೆ ಇನ್ನೂ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಸೊ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಒಳ್ಳೇದಾಗಲಿ, ಚೆನ್ನಾಗಿ ಹಿಟ್ ಆಗಲಿ, ಸಕ್ಸಸ್ ಮಿಡಲ್ ಮತ್ತೆ ಸಿಗೋಣ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.